ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಟ ಸೈಫ್ ಅಲಿ ಖಾನ್ ರ ಮೇಲಿನ ಹಲ್ಲೆ ಪ್ರಯತ್ನ ಇದೆಯಲ್ಲ, ಅದು ಯಾವ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಿಂತ ಕಡಿಮೆ ಏನೂ ಇಲ್ಲ. ಇಲ್ಲಿ ಸತ್ಯನ ಬಿಚ್ಚಿಡೋದಕ್ಕಿಂತ ಮುಚ್ಚಿಡೋದಕ್ಕೆ ಜಾಸ್ತಿ ಪ್ರಯತ್ನಗಳಾಗ್ತಾ ಇದೆ. ಇದಕ್ಕೆ ಮುಂಬೈ ಪೊಲೀಸರು ಸಾಥ್ ಕೊಡ್ತಾ ಇದ್ದಾರಾ? ಸೈಫ್ ಅಲಿ ಖಾನ್ ಕುಟುಂಬದವರಂತೂ ಸಾಧ್ಯವಾದಷ್ಟು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಯಾಕ್ ಆಗಿದೆ, ಆದ್ರೆ ಅದು ಆಗಿದೆಯೋ ಇಲ್ವೋ ಅನ್ನುವುದರ ಬಗ್ಗೆನೇ ಅನುಮಾನಗಳಿವೆ. 6 ಬಾರಿ ಚಾಕುವಿನಿಂದ ಸೈಫ್ ಅಲಿ ಖಾನ್ ರ ದೇಹದ ಮೇಲೆ ಹಲ್ಲೆಯಾಗಿದ್ರು, ಸ್ಪೈನಲ್ ಕಾರ್ಡ್ ಗೆ ಡ್ಯಾಮೇಜ್ ಆಗಿದ್ರು, 2.5 ಗಂಟೆ ಸಿನಿಮಾದ ರೀತಿ ಚೇತರಿಸಿಕೊಂಡು ಲೀಲಾವತಿ ಹಾಸ್ಪಿಟಲ್ ಇಂದ ಹೀರೋ ರೀತಿ ಹೊರ ಬರ್ತಾರೆ ಸೈಫ್ ಅಲಿ ಖಾನ್. ಸಿಸಿಟಿವಿ ನಲ್ಲಿರುವ ವ್ಯಕ್ತಿಯ ಮುಖಕ್ಕೂ ಪೊಲೀಸರು ಅರೆಸ್ಟ್ ಮಾಡಿರುವ ವ್ಯಕ್ತಿಯ ಮುಖಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ಫಿಂಗರ್ ಪ್ರಿಂಟ್ಗೂ ಅರೆಸ್ಟ್ ಮಾಡಿರೋ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಗೂ ಮ್ಯಾಚ್ ಆಗ್ತಾ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈಗ ಪೊಲೀಸರು ಬಾಂಗ್ಲಾದೇಶದ ನುಸುಳುಕೋರನನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ಅಪ್ಪ ಸಹ ಹೇಳ್ತಾ ಇದ್ದಾರೆ, ಹೌದು ಇವನೇ ನನ್ನ ಮಗ, ಆದ್ರೆ ಸಿಸಿಟಿವಿ ನಲ್ಲಿ ಇರ್ತಕ್ಕಂತಹ ಮುಖ ನನ್ನ ಮಗನ ಮುಖಕ್ಕೆ ಹೋಲಿಕೆ ಆಗ್ತಿಲ್ಲ ಅನ್ನೋದನ್ನೇ ಅವರ ತಂದೆ ಸಹ ಹೇಳಿದ್ದಾರೆ. ಇಲ್ಲಿ ಕಾಮನ್ ಸೆನ್ಸ್, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅದು ಯಾರ ಮೇಲೇನೆ ಅಲ್ಲಿ ಆಗ್ಲಿ, ಅದು ನಮ್ಮ ಸಂಬಂಧಿಕರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು, ನಾವೇ ಆಗಿರ್ಬೋದು, 3 ರೀತಿಯ ಆಲೋಚನೆಗಳು ತಟ್ಟಂತ ನಮಗೆ ಬರುತ್ತೆ. ಒಂದು, ಗಾಯಗೊಂಡಿರ್ತಕ್ಕಂಥವ್ರಿಗೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸ್ಬೇಕು ಅನ್ನೋದು. ಇನ್ನೊಂದು, ಆದಷ್ಟು ಬೇಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೇಕು ಅನ್ನೋದು. ಎಷ್ಟು ಬೇಗ ಪೊಲೀಸರು ಬರ್ತಾರೋ ಅಷ್ಟು ಬೇಗ ದಾಳಿಕೋರನನ್ನ ಹಿಡಿಯೋ ಚಾನ್ಸಸ್ ಇರುತ್ತೆ. 3ನೇದು, ಪರಿವಾರದ ಉಳಿದವರು ಸುರಕ್ಷಿತವಾಗಿರ್ಬೇಕು ಅನ್ನೋದು. ಅಂದ್ರೆ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆದಾಗ ಈ 3 ವಿಚಾರಗಳಲ್ಲಿ ತಾಳಮೇಳನೇ ಇಲ್ಲ. ದಾಳಿಯಾಗಿದ್ದು ಸೈಫ್ ಅಲಿ ಖಾನ್ ಮೇಲೆ. ಕರೀನಾ ಕಪೂರ್ ಸೈಫ್ ಅಲಿ ಖಾನ್ ರ ಪತ್ನಿ. ಆ ಸಂದರ್ಭದಲ್ಲಿ ಕರೀನಾ ಕಪೂರ್ ಸಹ ಮನೆಯಲ್ಲಿದ್ರು. ದಾಳಿ ನೋಡಿ ಗಾಬರಿಗೊಂಡು ಅವರು ತಮ್ಮ ಅಕ್ಕ ಕರಿಷ್ಮಾ ಕಪೂರ್ ಮನೆಗೆ ಹೋಗ್ಬಿಟ್ರಂತೆ. ಪತಿ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ರು. ಅದನ್ನ ನೋಡಿ ಶಾಕ್ ಆಯ್ತು. ಹಾಗಾಗಿ ನಾನು ಅಕ್ಕನ ಮನೆಗೆ ಹೋಗ್ಬಿಟ್ಟೆ. ಪತಿ ಮಾರಣಾಂತಿಕವಾಗಿ ಹಲ್ಲೆಗೊಳಗಾಗಿದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದವ್ರು ಯಾರು? 8 ವರ್ಷದ ಪುಟ್ಟ ಬಾಲಕ, ಸೈಫ್ ಅಲಿ ಖಾನ್ ಮಗ. 8 ವರ್ಷದ ಮಗುನ ಬಿಟ್ಟು ನಾನು ಭಯಭೀತಗೊಂಡ್ಬಿಟ್ಟಿದೀನಿ ಅಂತ ಅಕ್ಕನ ಮನೆಗೆ ಹೋಗ್ಬಿಟ್ರಂತೆ ಕರೀನಾ ಕಪೂರ್. ಸ್ನೇಹಿತರೆ, ಒಳಗೆ ಏನ್ ನಡೀತು ಅನ್ನೋದ್ರ ಬಗ್ಗೆ ಹೀಗೆ ಆಯ್ತು ಹಾಗೆ ಆಯ್ತು ಅಂತ ಹೆಚ್ಚಿನದಾಗಿ ಹೇಳೋದಕ್ಕಾಗೋದಿಲ್ಲ. ಆದ್ರೆ ಈ ರೀತಿಯ ಭೀಕರ ಅಪಘಾತಗಳಾದಾಗ, ಘಟನೆಗಳಾದಾಗ ನಮಗೆ ತಟ್ಟಂತ ಮನಸ್ಸಿಗೆ ಬರೋದು ಆಂಬುಲೆನ್ಸ್. ಈ ವಿಚಾರದಲ್ಲಿ ಆಂಬುಲೆನ್ಸ್ನು ಕರ್ಸಿಲ್ಲ, ಪೊಲೀಸರನ್ನು ಕರ್ಸಿಲ್ಲ, ಗಾರ್ಡ್ ಗಳನ್ನು ಕರ್ಸಿಲ್ಲ, ಅಥವಾ ಅಕ್ಕಪಕ್ಕದ ಮನೆಯವರನ್ನ ಎದ್ದೇಳಿಸಿ ಸಹಾಯ ಮಾಡಿ ಅಂತಾನೂ ಕೇಳ್ಕೊಂಡಿಲ್ಲ. ಯಾವುದೇ ರೀತಿಯ ಹಾರಾಟ, ಹೋರಾಟ, ಚೀರಾಟಗಳೇ ಇಲ್ಲ. ಮನೆಯಲ್ಲಿ ದೊಡ್ಡ ಮಗ ಇದ್ದ ಸೈಫ್ ಅಲಿ ಖಾನ್ ರ ಅಷ್ಟೇ ಅಲ್ಲದೆ 4 ಜನ ಪುರುಷ ಸಹಾಯಕರು ಇದ್ರು. ಅವರು ಬೇರೆ ಮಹಡಿನಲ್ಲಿದ್ರಂತೆ. ಅವ್ರು ಯಾರನ್ನೂ ಕರೆದಿಲ್ಲ, ಅವ್ರು ಯಾರಿಗೂ ವಿಚಾರ ಗೊತ್ತಿಲ್ಲ, ಆಂಬುಲೆನ್ಸ್ ಅಥವಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ. ನೀವೇ ನೋಡಿ, 4 ಜನ ಪುರುಷ ಸಹಾಯಕರು ಇದ್ರು, ತಮ್ಮದೇ ದೊಡ್ಡ ಮಗ ಇದ್ರು, ಖುದ್ದು ಕರೀನಾ ಕಪೂರ್ ಇದ್ರು. ಅವರೆಲ್ಲರನ್ನು ಬಿಟ್ಟು 8 ವರ್ಷದ ಪುಟ್ಟ ಬಾಲಕ ಆಟೋದಲ್ಲಿ ಕೂರಿಸಿಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರಂತೆ. ಜೊತೆಗೆ ಒಬ್ಬ 40ರಿಂದ 45 ವರ್ಷದ ವ್ಯಕ್ತಿ ಸಹ ಇದ್ರು ಅಂತ ಆಟೋ ಡ್ರೈವರ್ ಹೇಳ್ತಾರೆ. ಸೈಫ್ ಅಲಿ ಖಾನ್ ರ ಮೆಡಿಕಲ್ ರಿಪೋರ್ಟ್ ನಲ್ಲಿ ಅಶ್ರಫ್ ಜೈದಿ ಅನ್ನುವ ವ್ಯಕ್ತಿ ಇವರನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತ ಬರೆಯಲಾಗಿದೆ. ಅವರ ಫೋನ್ ನಂಬರ್ ಸಹ ಇದೆ. ಆ ವ್ಯಕ್ತಿಗೆ ಫೋನ್ ಮಾಡಿ, ನೀವು ಸೈಫ್ ಅಲಿ ಖಾನ್ ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ರಾ ಅಂತ ಕೇಳಿದ್ರೆ ಆ ವ್ಯಕ್ತಿ ರಿಪ್ಲೈ ಏನ್ ಕೊಟ್ಟಿದ್ದಾರೆ? ಈ ವಿಚಾರ ನನಗೆ ಗೊತ್ತೇ ಇಲ್ಲ, ನಾನೆಲ್ಲ ಅಡ್ಮಿಟ್ ಮಾಡಿರೋದು ಅಂತ. ಹಾಗಾದ್ರೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಿಮ್ ಹೆಸರಿದೆಯಲ್ಲ, ಈಗ ನಾನೆಲ್ಲ ಅಡ್ಮಿಟ್ ಮಾಡಿರೋದು ಅಂತ ಇದ್ದೀರಾ ಅಂತ ಮರುಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದು, ಈ ಬಗ್ಗೆ ನನಗೆ ಜಾಸ್ತಿ ಕೇಳಬೇಡಿ ಅಂತ. ಆ ಲೀಲಾವತಿ ಹಾಸ್ಪಿಟ್ಲ ಡಾಕ್ಟರ್ಗಳ ಲೀಲೆ ನೋಡಿ ಎಷ್ಟಿದೆ. ಯಾವುದೇ ಒಬ್ಬ ವಿವಿಐಪಿ ಅಥವಾ ಸೆಲೆಬ್ರಿಟಿ, ಪ್ರಸಿದ್ಧ ವ್ಯಕ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಹಾಸ್ಪಿಟ್ಲಿನವರು ಪದೇ ಪದೇ ಬುಲೆಟಿನ್ ಕೊಡ್ತಾ ಇರ್ತಾರೆ ಆ ವ್ಯಕ್ತಿಯ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಡಾಕ್ಟರ್ ಹೇಳಿದ್ದೇನು? ಸೈಫ್ ಅಲಿ ಖಾನ್ ಲಯನ್ ರೀತಿ ಹಾಸ್ಪಿಟ್ಲಿಗೆ ಬಂದ್ರು. ಇವ್ರೇನ್ ಪ್ರೊಫೆಷನಲ್ ಡಾಕ್ಟರ್ಸಾ ಅಥವಾ ಡೈರೆಕ್ಟ್ ಮಾಡೋ ಡೈರೆಕ್ಟರ್ಸಾ, ಅಥವಾ ಇಲ್ಲಿ ಏನಾದ್ರು ಸೈಫ್ ಅಲಿ ಖಾನ್ ರ ಶೂಟಿಂಗ್ ನಡೀತಾ ಇದೆಯಾ? ಸ್ಕ್ರಿಪ್ಟ್ ಬರೆಯೋ ನಿರ್ದೇಶಕರ ರೀತಿ ಹುಲಿ ಸಿಂಹ ರೀತಿನಲ್ಲಿ ಹಾಸ್ಪಿಟ್ಲಿಗೆ ಬಂದ್ರು ಅಂತಾರೆ ಅಂದ್ರೆ ನೀವೇ ಯೋಚನೆ ಮಾಡಿ. ಡಾಕ್ಟರ್ ಕೆಲಸ ಏನೋ, ಗಾಯ ಎಲ್ಲಾಗಿದೆ, ಹೇಗಾಗಿರಬಹುದು, ಎಷ್ಟು ದಿವಸದಲ್ಲಿ ಕ್ಯೂರ್ ಆಗುತ್ತೆ, ಇದರ ಬಗ್ಗೆ ಮಾತ್ರ ಮಾಹಿತಿ ಕೊಡಬೇಕು. ಇವರೇನು ಸೈಫ್ ಅಲಿ ಖಾನ್ ರಿಗೆ ಚಿಕಿತ್ಸೆ ಕೊಟ್ರ ಅಥವಾ PR ಏಜೆನ್ಸಿ ತರ ಒಗಳು ಬಟ್ಟಿಕೆ ಮಾಡ್ತಾ ಇದಾರಾ? ಸೈಫ್ ಅಲಿ ಖಾನ್ ರವರು ಏನು ಏನಲ್ಲ ಅನ್ನೋದು ಇಡೀ ಬಾಲಿವುಡ್ಗೆ ಮತ್ತು ಪೂರ್ತಿ ದೇಶಕ್ಕೆ ಗೊತ್ತು. ಇದನ್ನು ಡಾಕ್ಟರ್ ಹೇಳೋ ಅವಶ್ಯಕತೆ ಇತ್ತಾ? ಇವರ ಉದ್ದೇಶ ಸೈಫ್ ಅಲಿ ಖಾನ್ ರಿಗೆ ಚಿಕಿತ್ಸೆ ಕೊಡೋದಾ ಅಥವಾ ಸಿನಿಮಾದ ರೀತಿ ಡೈಲಾಗ್ಸ್ ಹೇಳೋದಾ? ನಾನು ಈ ಮಾತು ಯಾಕೆ ಹೇಳಿದೆ ಅಂದ್ರೆ, ಆಟೋ ಚಾಲಕ ಹೇಳಿರೋ ಪ್ರಕಾರ ಸೈಫ್ ಅಲಿ ಖಾನ್ ರನ್ನ ಸ್ಟ್ರೆಚರ್ ಅಲ್ಲಿ ತೆಗೆದುಕೊಂಡು ಹೋಗಲಾಯ್ತು ಹಾಸ್ಪಿಟಲ್ ಒಳಗಡೆ ಅಂತ. ಆದ್ರೆ ಡಾಕ್ಟರ್ ಹೇಳ್ತಾರೆ ಲಯನ್ ರೀತಿ ಬಂದ್ರು ಸೈಫ್ ಅಲಿ ಖಾನ್ ಅಂತ. 1.5 ಇಂಚು ಸ್ಪೈನಲ್ ಕಾರ್ಡ್ ಗೆ ಚಾಕು ತೂರಿ 6 ತಾಸಿಗೂ ಅಧಿಕ ಸಮಯ ಆಪರೇಷನ್ ಮಾಡಲಾಗಿದೆ. ಆದ್ರೆ ಡಾಕ್ಟರ್ ಹೇಳ್ತಾರೆ ಸ್ಪೈನಲ್ ಕಾರ್ಡ್ ಗೆ ಯಾವುದೇ ಡ್ಯಾಮೇಜ್ ಆಗಿಲ್ಲ ಅಂತ. ಹಾಗಾದ್ರೆ 6 ತಾಸು ಆಪರೇಷನ್ ಮಾಡಿದ್ದಾದ್ರೂ ಯಾಕೆ? 6 ಬಾರಿ ದೇಹಕ್ಕೆ ಚಾಕು ಇರಿತದಿಂದ ಗಾಯಗಳಾಗಿದ್ದು, ಸ್ಪೈನಲ್ ಕಾರ್ಡ್ ಗೆ ಡ್ಯಾಮೇಜ್ ಆಗಿ
6 ತಾಸಿಗೂ ಹೆಚ್ಚು ಆಪರೇಷನ್ಗೆ ಒಳಗಾದ ಒಬ್ಬ ವ್ಯಕ್ತಿ ಕೇವಲ 5 ದಿವಸದಲ್ಲಿ ಹೀರೋ ರೀತಿ ಲೀಲಾವತಿ ಹಾಸ್ಪಿಟಲ್ನಿಂದ ಹಾಯ್ ಬಾಯ್ ಮಾಡ್ತಾ ಹೊರಗೆ ಬರ್ತಾರೆ ಅಂದ್ರೆ ಏನ್ ಆಶ್ಚರ್ಯ, ಇದು ಪರಮಾಶ್ಚರ್ಯ. ಏಮ್ಸ್ ನ ಒಬ್ಬ ನುರಿತ ಡಾಕ್ಟರ್ ಹೇಳ್ತಾರೆ, ಈ ರೀತಿ ಸ್ಪೈನಲ್ ಕಾರ್ಡ್ಗೆ ಡ್ಯಾಮೇಜ್ ಆದಂತ ವ್ಯಕ್ತಿ ಕನಿಷ್ಠ 30 ದಿವಸಗಳ ಕಾಲ ಆಸರೆ ಇಲ್ಲದೆ ನಡೆಯೋದಿಕ್ಕಾಗೋದಿಲ್ಲ. ಹಾಗಾದ್ರೆ ಲೀಲಾವತಿ ಹಾಸ್ಪಿಟಲ್ ಡಾಕ್ಟರ್ ಹೇಳಿದ್ರಲ್ಲ, ಸೈಫ್ ಅಲಿ ಖಾನ್ರು ಲಯನ್ ರೀತಿ ಬಂದ್ರು, ಹೀರೋ ರೀತಿ ವಾಪಸ್ ಕಳಿಸ್ತಾ ಇದೀವಿ ಅಂತ, ಇವರ ಮಾತು ಕೇಳೋದಾ ಏಮ್ಸ್ ನ ನುರಿತ ವೈದ್ಯರು ಹೇಳಿರೋ ಮಾತು ಕೇಳೋದಾ? ಕಳ್ಳತನಕ್ಕೆ ಅಂತ ಸೈಫ್ ಅಲಿ ಖಾನ್ ಮನೆಗೆ ಬಂದ ಕಳ್ಳ ಕದ್ಕೊಂಡೋಗಿದ್ದೇನು? ಏನೂ ಇಲ್ಲ. ತಾನು ಅಟ್ಯಾಕ್ ಮಾಡ್ಬೇಕು ಅಂತ ತಂದಿದ್ದ ಚಾಕುವಿನ ಒಂದು ಭಾಗನ ವಾಪಸ್ ತೆಗೆದುಕೊಂಡು ಹೋಗಿದ್ದಾನೆ. ಸೈಫ್ ಅಲಿ ಖಾನ್ರ ಚಿಕ್ಕ ಮಗನನ್ನು ನೋಡ್ಕೊಳ್ಳೋದಕ್ಕೆ ಒಬ್ರು ಮಹಿಳೆ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ, 1 ಕೋಟಿ ರೂಪಾಯಿ ಹಣಕ್ಕಾಗಿ ಕಳ್ಳ ಬ್ಲಾಕ್ ಮೇಲ್ ಮಾಡಿದ್ನಂತೆ. ದಾಳಿಯಾದ ನಂತರ ಸೈಫ್ ಅಲಿ ಖಾನ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಲಿಫ್ಟ್ ನಲ್ಲಿ ಬರಲಾಗಿತ್ತು. ಆ ಲಿಫ್ಟ್ ತುಂಬಾ ರಕ್ತದ ಕಲೆಗಳಾಗಿತ್ತಂತೆ. ಅಟ್ಯಾಕ್ ಮಾಡಿದಂತಹ ಹಂತಕನ ಮೈ ಮೇಲೆ ರಕ್ತದ ಕಲೆಗಳೇ ಇಲ್ಲವಂತೆ, ಅಥವಾ ಈ ರೀತಿಯ ಕಲೆಗಳು ಇತ್ತು ಅನ್ನುವುದರ ಬಗ್ಗೆ ಯಾವುದೇ ಮಾಹಿತಿನೂ ಇಲ್ಲ. ಸೈಫ್ ಅಲಿ ಖಾನ್ ಹಂತಕ ಅಂತ ಅರೆಸ್ಟ್ ಮಾಡಲಾಗಿರುವ ವ್ಯಕ್ತಿ ಕರೆದುಕೊಂಡು ಬರುವಾಗ ಆತ ಡೋರ್ ಓಪನ್ ಮಾಡಿದ್ದು ಬಲಗೈನಿಂದ. ಆದ್ರೆ ಸೈಫ್ ಅಲಿ ಖಾನ್ರ ಕುತ್ತಿಗೆಗೆ ಎಡಭಾಗದಲ್ಲಿ ಗಾಯ ಆಗಿದೆ. ಅಂದ್ರೆ ಎಡಚರ ಅಟ್ಯಾಕ್ ಮಾಡಿರೋದು. ಅಂದ್ರೆ ಇವರು ಬಂಧಿಸಿರುವ ವ್ಯಕ್ತಿಗೂ ಅಟ್ಯಾಕ್ ಮಾಡಿರೋರ್ಗೂ ಒಂದಕ್ಕೊಂದು ತಾಳಮೇಳ ಆಗ್ತಾ ಇಲ್ವಾ? ಲೀಲಾವತಿ ಹಾಸ್ಪಿಟಲ್ ಅಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ಡಾಕ್ಟರ್ ಹೇಳಿರುವ ಪ್ರಕಾರ ಸೈಫ್ ಅಲಿ ಖಾನ್ರನ್ನ 2 ರಿಂದ 2.5 ಗಂಟೆಯ ಆಸುಪಾಸಿನಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬರಲಾಯಿತು ಅಂತ. ಆದ್ರೆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಮೆನ್ಷನ್ ಆಗಿರೋದು 4 ಗಂಟೆ 11 ನಿಮಿಷಕ್ಕೆ ಹಾಸ್ಪಿಟ್ಲಿಗೆ ಬಂದ್ರು ಅಂತ. ಈ 2 ಗಂಟೆವರೆಗೂ ಎಲ್ಲಿದ್ರು ಸೈಫ್ ಅಲಿ ಖಾನು? ಹಲ್ಲೆ ಆಗಿರೋದು ಮಧ್ಯರಾತ್ರಿ 2 ಗಂಟೆನಲ್ಲಿ. ಸೈಫ್ ಅಲಿ ಖಾನ್ರ ಕಾರ್ ಡ್ರೈವರ್ಗಳು ಆ ಸಮಯದಲ್ಲಿ ಲಭ್ಯ ಇಲ್ಲದೆ ಇರಬಹುದು. ಕರೀನಾ ಕಪೂರ್ಗೆ ಡ್ರೈವಿಂಗ್ ಬರೋದಿಲ್ಲ ಅಂತಾನೆ ಇಟ್ಕೊಳ್ಳಿ. ಆಸುಪಾಸಿನ ಮನೆಯವ್ರನ್ನಾದ್ರೂ ಸಹಾಯಕ್ಕೆ ಕರೆಯಬಹುದಿತ್ತಲ್ಲ. ಅವ್ರು ಯಾರಿಗೂ ಡ್ರೈವಿಂಗ್ಗೆ ಬರ್ತಾ ಇರ್ಲಿಲ್ವಾ? ಡ್ರೈವಿಂಗ್ ಬರೋರು ಒಬ್ರು ಸಿಗ್ಲೇ ಇಲ್ವಾ ಇವರಿಗೆ? ಅಂತ ದೊಡ್ಡ ಪೋರ್ಷ್ ಕಾಲೋನಿನಲ್ಲಿ ಪ್ರಸಿದ್ಧ ನಟ ಸೈಫ್ ಅಲಿ ಖಾನ್ರ ಮೇಲೆ ಅಟ್ಯಾಕ್ ಆಗಿದೆ ಅಂದ್ರೆ ಸಹಾಯಕ್ಕೆ ಒಬ್ರು ಬರೋದಿಲ್ವಾ? ನಾಮುಂದು ತಾಮುಂದು ಅಂತ ಬರ್ತಾರೆ. ಆದ್ರೆ ಇವ್ರು ಯಾರಿಗೂ ವಿಚಾರ ತಿಳಿಸ್ಲಿಲ್ಲ. ಯಾಕೆ? ಬೇರೆಯವ್ರನ್ನ ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನ ಮಾಡದೆ ಆಟೋಗಾಗಿ ವೇಟ್ ಮಾಡಿದ್ಯಾಕೆ? ಒಂದಂತೂ ಸ್ಪಷ್ಟ, ಸೈಫ್ ಅಲಿ ಖಾನ್ ಪರಿವಾರದವರು ಏನನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅದಕ್ಕಿಂತ ಹೆಚ್ಚು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಹಕಾರ ಕೊಡ್ತಾ ಇರೋರು ಪೊಲೀಸರು. ಇದರಿಂದ ಒಂದು ಕ್ಲಾರಿಟಿ ಸಿಗುತ್ತೆ. ಸಾಕಷ್ಟು ಜನ ಈಗ ಹೇಳ್ತಾ ಇದ್ದಾರೆ, ಇದು ಮನೆಯ ಒಳಗೆ ನಡೆದಿರ್ತಕ್ಕಂಥ ವಿಚಾರ, ಮನೆಯಲ್ಲೇ ಎಲ್ಲವೂ ಸರಿ ಇಲ್ಲ. ಅದು ಕಳ್ಳ ಮನೆ ಒಳಗೆ ನುಗ್ಗಿರೋದಾದ್ರೂ ಹೇಗೆ? ಕಿಟಕಿ ಬಾಗಿಲು ಮುರಿದು ಬಾಗಿಲು ಒಡೆದು ಲಾಕ್ ಓಪನ್ ಮಾಡಿ ಅಲ್ಲ. ಬೀಗ ಲಾಕ್ ಹೊಡೆದಿರುವ ಯಾವ ಕುರುಹು ಇಲ್ಲ. ಅಂದ್ರೆ ಯಾರೋ ಅವನನ್ನ ಒಳಗೆ ಬಿಟ್ಕೊಂಡಿದ್ದಾರೆ. ಸತ್ಯ ಯಾವುದೋ ಸುಳ್ಳು ಯಾವುದೋ ಪೊಲೀಸರು ಕಂಪ್ಲೀಟ್ ಚಾರ್ಜ್ ಶೀಟ್ ಹಾಕಿದಾಗ್ಲೇ ಒಂದು ಕ್ಲಾರಿಟಿ ಬರೋದು. ಅದು ನೋಡಿ, ಅಂತಕ ಅಟ್ಯಾಕ್ ಮಾಡೋದಕ್ಕೆ ತಂದ ಚಾಕು 3 ತುಂಡಾಗಿದೆಯಂತೆ. ಪರಮಾಶ್ಚರ್ಯ ಅಂದ್ರೆ ಇದೇ ಇರಬೇಕು. ಒಂದು ತುಂಡು ಸೈಫ್ ಅಲಿ ಖಾನ್ರ ದೇಹದಲ್ಲಿದೆ, ಇನ್ನೊಂದು ತುಂಡು ಅವರ ಮನೆಯಲ್ಲೇ ಬಿದ್ದಿದೆ. ಮತ್ತೊಂದು ಭಾಗನ ಹಂತಕ ವಾಪಸ್ ತೆಗೆದುಕೊಂಡು ಹೋಗಿದ್ದಾನೆ. ಹಂತಕ ಅದೆಂತ ಚಾಕು ತಂದಿರಬೇಕು ಯೋಚನೆ ಮಾಡಿ. ಒಟ್ಟಾರೆಯಾಗಿ ಈ ಕಹಾನಿ ಶೆರ್ಲಾಕ್ ಹೋಮ್ಸ್ ರ ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಕಹಾನಿಗಿಂತ ಕಡಿಮೆನೇ ಇಲ್ಲ. ಸತ್ಯ ಎಷ್ಟು ಹೊರಗ್ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಕುಟುಂಬ ಭಾರಿ ಪ್ರಭಾವಶಾಲಿ ಕುಟುಂಬ. ಪೊಲೀಸರಿಂದ ಹಿಡಿದು ರಾಜಕಾರಣಿಗಳು ಎಲ್ಲ ಲಿಂಕ್ಗಳು ಇರೋದ್ರಿಂದ ಅವರು ಎಷ್ಟು ಬಯಸ್ತಾರೋ ಅಷ್ಟೇ ಹೊರಗೆ ಬರೋದು. ಪೂರ್ತಿ ಸತ್ಯ ಗೊತ್ತಾಗುತ್ತೆ ಅಂತ ಯಾರಾದ್ರೂ ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಯಾಕಂದ್ರೆ ಸುಶಾಂತ್ ಸಿಂಗ್ ರಜಪೂತ್ ಕೇಸಲ್ಲಿ ಏನಾಯ್ತು, ಪೊಲೀಸರು ಯಾವ ರೀತಿ ನಡೆದುಕೊಂಡ್ರು, ಎಲ್ಲವೂ ನಿಮ್ಮ ಕಣ್ಮುಂದೆನೇ ಇದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.